ತಮ್ಮನ್ನೆಲ್ಲ ನಾನು ಅಭಿನಂದಿಸ್ತಾ ಇದ್ದೇನೆ. ಸುಬ್ರಾಯ ಎಂಟತ್ತಿನವರು ಬಹಳ ವಿದ್ವತ್ಪೂರ್ಣವಾಗಿರುವಂಥ ಮತ್ತು ವಸ್ತುನಿಷ್ಠವಾಗಿರುವಂಥ ಒಂದು ಉಪನ್ಯಾಸ ನೀಡಿದರು. ನಾನೇನು ಭಾಳ ಮಾತಾಡೋದಿಲ್ಲ, ಮಾತಾಡೋ ಅಗತ್ಯನೂ ಇಲ್ಲ ಅಂತ ಅನ್ನಿಸ್ತದೆ. ಈ ಶಾಲೆಯ ಶಿಕ್ಷಕರಾಗಿರುವಂಥ ಪೂರ್ವೆಯವರೇ, ಹಿರುವೆಯವರೇ, ಜೊತೆಗೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಂಥ ನೀವೆಲ್ಲ ಬಹುತೇಕ ಒಂದು ಸಾಲಿ ಈ ಮಟ್ಟದೊಳಗೆ ಸುಧಾರಿಸ್ಬೇಕು ಅಂತಂದ್ರೆ ಕೇವಲ ಟೀಚರ್ಸ್ ಕಡೆಯಿಂದ ಮಾತ್ರ ಸಾಧ್ಯ ಇಲ್ಲ. ಅವ್ರ ಒಂದು ಕೈ, ಆ ಕೈಗೆ ಇಷ್ಟೆಲ್ಲ ಕೈಗಳು ಮುಟ್ಟ್ಯಾವಲ್ಲ, ಅದಕ್ಕಾಗಿ ಈ ಶಾಲೆ ಇಷ್ಟೊಂದು ಸಂಭ್ರಮ. ಇದನ್ನ ನೋಡಿದ ಕೂಡಲೇ ಮೈಸೂರಿನ ದಸರಾದೊಳಗೆ ಮೈಸೂರು ಅರಮನೆ ಕಂಡಂಗಾಗ್ಲಿಕ್ಕೆ ನಿಮ್ಮ ಶಾಲೆ ನೋಡಿ ಅಂತ, ಅಷ್ಟು ಸಂಭ್ರಮ ಅದ. ಎಲ್ಲ ಕಡೆ ವ್ಯವಸ್ಥೆ ಅದ. ನಂದೊಂದು ಕೆಟ್ಟ ಸ್ವಭಾವ ಏನು ಅಂದ್ರೆ ಎಲ್ಲ ಕಡೆ ಹೋಗಿ ನೋಡಿ ಬಂದಿರ್ತೀನಿ ಅಂತ. ಅದರ ಒಳಿತು ಕೆಡುಕು ಎಲ್ಲ ಸುಬ್ರಾಯ ಅವ್ರು ಭಾಳ ಚಂದ ಹೇಳಿದ್ರು. ನಮ್ಮ ಬನ್ನಿ ಅವ್ರ ಬಗ್ಗೆ ನನಗೆ ಮೊದಲೇ ಹೇಳಿದ್ರು. ಇಷ್ಟೆಲ್ಲ ನನಗೆ ಒಮ್ಮೆ ಮೇನ್ ಅನ್ನಿಸ್ತದ, ಇವತ್ತು ನಾ ಮೌಲ್ಯಗಳ ಬಗ್ಗೆ ಮಾತಾಡಬೇಕು. ನಾನು ಮೌಲ್ಯಗಳ ಬಗ್ಗೆ ಮಾತಾಡಬೇಕು ಅಂತ ಚಿಂತನೆ ನಡೆದಾಗ ನನಗೆ ಪುರಂದರದಾಸರದೊಂದು ಕೀರ್ತನೆ ನೆನಪಾಗ್ತಿತ್ತು. ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ, ಜಗದಲ್ಲಿರುವ ಮನುಜರೆಲ್ಲ ಹಗರಣವ ಮಾಡುವುದು ಕಂಡು ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ. ಇವತ್ತು ಮೌಲ್ಯಗಳ ಬಗ್ಗೆ ಮಾತಾಡೋದು ಅಂತಂದ್ರೆ ನಾಯಿ ಗುಡ್ಡಕ್ಕೆ ಬಗಳಿದಂತ ಲೆಕ್ಕದ ಅಂತ. ಏನು ಉಳ್ದೇ ಇಲ್ಲ. ಎಲ್ಲಿ ಹೋಗ್ಬೇಕಾಗಿತ್ತೋ ಅಲ್ಲೆಲ್ಲ ನಮ್ಮ ಮೌಲ್ಯಗಳು ಹೋಗ್ಯಾವ. ಅದಕ್ಕಾಗಿ ಈ ಜೀವನ ಮೌಲ್ಯಗಳ ಬಗ್ಗೆ ಮಾತಾಡೋದೇ ಅಪ್ರಸ್ತುತ ಅಂತ ನಾನು ತಿಳ್ಕೊಂಡಿನಿ. ಎಷ್ಟು ಅಪ್ರಸ್ತುತ ಅಂತಂದ್ರ ಮಾತಾಡೋ ಯೋಗ್ಯತೆ ನನಗೂ ಇಲ್ಲ, ಕೇಳೋ ಯೋಗ್ಯತೆ ನಿಮಗೂ ಇಲ್ಲ ಅಂತಷ್ಟೆ. ಇವತ್ತು ಎಲ್ಲರೂ ಏನಾಗಿದ್ದೀವಿ ಅಂತಂದ್ರ ಭ್ರಷ್ಟರಾಗಿ ಬಿಟ್ಟಿವಿ. ನೀವು ಭಾಳ ಹೇಳಿಕತ್ತಂದ್ರ ಮೊನ್ನೆ ಇಲೆಕ್ಷನ್ದಾಗ ಈ ಮಾಸ್ದಾಗ ಎಷ್ಟು ತಗೊಂಡಂತ ನೀವು ಕೇಳ್ತೀರಿ, ಈ ಇಲೆಕ್ಷನ್ದಾಗ ಇವ್ರು ಎಷ್ಟು ತಗೊಂಡಾಗತ್ ನಾ ಕೇಳ್ತೀನಿ. ಅದಕ್ಕೇನಾಗ್ಯದ ಅಂತಂದ್ರ ರಾಡಿ ಕೈಯ ಹೊಲಸು ನೀರ ಅಂತ, ಎಷ್ಟು ತೊಳೆದ್ರೂ ಸ್ವಚ್ಛ ಆಗೋದನ ಇಲ್ಲ. ಅದಕ್ಕ ನಾ ರಾಜಕಾರಣಿಗಳ ಬಗ್ಗೆ ಮಾತಾಡಂಗಿಲ್ಲ, ಅವು ಅಂತೂ ಹಾದಿ ಬಿಟ್ಟಾವ, ಮಾತು ಬೇರೆ ಅವ್ರನ್ನ ತೆಗೆದಿಡೋದು. ಈ ಸ್ವಾಮಿಗಳು ಹಾದಿ ಬಿಟ್ಟಾವ, ರಾಜಕಾರಣಿಗಳು ಹಾದಿ ಬಿಡೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಯಾಕೆ ಅಂತಂದ್ರೆ ಅವು ಬಿಡು ಹಾದಿಗಿನ ಹೋಗ್ಯಾವ ಅಂತ. ಅದಕ್ಕೆ ನಮ್ ಭಾಳ ಚಂದ ಹೇಳ್ತಿದ್ರು ನಮ್ಮ ಇವರು ಮಾಸ್ಟರ್ ಹಿರಣ್ಯ ಹೇಳ್ತಿದ್ರು, ಊರಾಗ ಒಂದ್ ಇಬ್ರು ಮಂದಿ ಕಿತ್ವಿ ಮಾಡೋಗಿದ್ರ ಒಬ್ಬನ ವಿಧಾನಸೌಧ ಕಳ್ಸೋದಂತ, ಒಬ್ಬನ ಲೋಕಸಭಾ ಕಳ್ಸೋದಂತ, ತಣ್ಣಕ್ ಕೊಂಡೋದಂತ. ಇವತ್ತೇನಾಗ್ಯದ ಅಂತಂದ್ರ ದೊಡ್ಡ ದೊಡ್ಡ ಮಠಾಧೀಶರು ನಾವೆಲ್ಲ ಟಿವಿ ಒಳಗೆ ದಿವಸ ನೋಡ್ಲಿಕ್ಕೆತ್ತೀವಿ, ಮೋತಿ ಮುಚ್ಕೊಂಡು ಜೈಲಿಗೆ ಹೋಗ್ತಾರೋ, ಬೆಂಡ ಬಾಜ ಹಚ್ಕೊಂಡು ಜೈಲಿನಿಂದ ಹೊರಗೆ ಬರ್ತಾರೋ. ಎಲ್ಲಿ ಮೌಲ್ಯಗಳದಾವ? ಮತ್ತ ಅಲ್ಲಿ ಪೂಜಾ ಮಾಡ್ತಾರ. ಅದಕ್ಕೆ ಕಣಿವೆಯವ್ರ ಒಂದು ಮಾತು ನೆನಪಾಗ್ತದೆ, ಮೇಜು ಗುದ್ದುತ್ತಾರೆ, ಮೈಕು ಮುರಿಯುತ್ತಾರೆ, ಮಾಲೆ ಬೇಡುತ್ತಾರೆ, ಮೋಜು ಮಾಡುತ್ತಾರೆ, ಯಾರು ಕೇಳುತ್ತಾರೆ ಹೇಳಿ. ನಾವು ಯಾರನ್ನು ಯಾರಿಗೂ ಪ್ರಶ್ನೆ ಮಾಡುವಂಗಿಲ್ಲ. ಯಾಕಿಲ್ಲ ಅಂತಂದ್ರ ಎಲ್ಲರೂ ಅವ್ರ ಅದೀವಿ. ಆದ್ರ ಹಿಂಗ ಅದೀವಂತ ಬಿಟ್ರೆ ನಡೀತತೇನಾ ಅಂತ ಒಂದು ವಿಚಾರ ಮಾಡ್ಬೇಕಂತ ಇಷ್ಟ. ಈ ಹುಡುಗಕ್ಕೆ ಗೊತ್ತಾವಲ್ಲ, ಬಹುತೇಕ ಈ ಮೌಲ್ಯಗಳ ಬಗ್ಗೆ ನಮಗೇನು ಸಂಬಂಧ ಇಲ್ಲ. ಇವ್ರ ಸಲುವಾಗಿ ಹೇಳ್ಬೇಕಿಷ್ಟ. ನಾವು ಹಾದಿ ಬಿಟ್ಟಿದ್ವು ತಮ್ಮ, ನೀ ಹಾದಿ ಬಿಡಬೇಡ ಅಂತ ಹೇಳ್ಬೇಕಿಷ್ಟ. ನಮ್ಮ ಮುಂದೆ ಉಳಿದಿರುವಂಥದ್ದು. ಅದಕ್ಕ ಸಿದ್ದೇಶ್ವರ ಸ್ವಾಮೀಜಿ ಅವ್ರಿಗೆ ಯಾರೋ ಒಬ್ಬರು ಕೇಳ್ರಂತೆ, ಅಜ್ಜಾರ ಎಷ್ಟೋ ಕಡೆ ಪ್ರವಚನ ಮಾಡ್ರಿ, ಗೊತ್ತಲ್ಲ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ಅಂತಂದ್ರ ಲಕ್ಷಗಟ್ಲೆ ಮಂದಿ ಹೋಗ್ತಿತ್ತು, ಲಕ್ಷಗಟ್ಲೆ ಕೇಳ್ತಿತ್ತು. ಎಷ್ಟೋ ವರ್ಷ ಅದನ್ನ ಮಾಡ್ರು. ಒಬ್ಬರು ಕೇಳ್ರಂತ, ಎಷ್ಟು ಮಂದಿ ಬದಲಾಗ್ಯಾರಿ ಅಂತ ಕೇಳ್ರಂತ. ಬಹುತೇಕ ಬದಲಾಗಿದ್ರೆ ಕರ್ನಾಟಕದ ಚಿತ್ರನ ಬೇರೆ ಇರ್ತಿತ್ತು, ಆ ಮಾತು ಬೇರೆ ಇತ್ತು. ಸ್ವಾಮಿಗಳು ನಕ್ರಿ ಅಂತ, ಸಿದ್ದೇಶ್ವರ ಸ್ವಾಮಿಗಳು ನಕ್ಕ ಹೇಳಿದ್ರ, ಒಂದಿಷ್ಟು ಸಮಾಧಾನ ಮಾಡ್ಕೊಡ್ರಿ, ನಾ ಹೇಳ್ತೀನಿ, ಜನ ಬದಲಾಗಿತ್ತು ಇಲ್ಲೋ ಗೊತ್ತಿಲ್ಲ, ಪ್ರವಚನ ಮಾಡಿ ನಾ ಮಾತ್ರ ಬದಲಾಗೀನಿ ಅಂತ ಹೇಳಿ. ಈಗ ಅದನ್ನ ಮಾತಾಡ್ಬೇಕು. ಜನರ ಬಗ್ಗೆ ಮಾತಾಡೋದು ಬೇಡ, ನನ್ನ ಬಗ್ಗೆ ನಾ ಮಾತಾಡ್ಬೇಕು, ನಿಮ್ಮ ಬಗ್ಗೆ ನೀವು ಮಾತಾಡ್ಬೇಕು. ಪ್ರತಿಯೊಬ್ರು ನಮ್ಮಷ್ಟಕ್ಕೆ ನಾವ ಪ್ರಶ್ನೆ ಮಾಡ್ಕೋಬೇಕು. ಅದ್ರ ಕಬೀರ್ ದಾಸರು ಹೇಳ್ತಿದ್ರಂತ, ಜಗತ್ತಿನೊಳಗ ನೀ ಒಬ್ಬ ಚಲೋ ಆದಿ ಅಂತಂದ್ರ ಒಬ್ಬ ಮೂರ್ಖ ಕಡಿಮೆ ಆಗ್ತಾನು ಅಂತ ಹೇಳ್ತಿದ್ರು. ಒಬ್ಬ ಮೂರ್ಖ ಸುಧಾರಿಸ್ತಾನ ಅಂತ. ಇವತ್ತು ಈ ಆಸೆಯನ್ನ ನಾವು ಇಟ್ಕೋಬೇಕು.
ಜಗತ್ತೆಲ್ಲ ಕೆಟ್ಟ ಹೋಗ್ಯದ ಅಂತ ಇದ್ರೂ ಕೂಡ ಆಸೆ ಬಿಡಬಾರ್ದು. ಒಬ್ಬ ಗಾಂಧಿ ಇದ್ದ, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ. ಒಬ್ಬ ಗಾಂಧಿ, ಒಬ್ಬ ಅಂಬೇಡ್ಕರ್ ಇದ್ರು, ಸಮಾಜವನ್ನ ಸಂಸ್ಕಾರ ಮಾಡಿದ್ರು. ಒಬ್ಬ ಸಿದ್ದೇಶ್ವರ ಸ್ವಾಮೀಜಿ ಇದ್ರು, ನಮ್ಮ ಹೃದಯವನ್ನೆಲ್ಲ ಬದುಕನ್ನೆಲ್ಲ ಹಸನುಗೊಳಿಸಿದ್ರು. ಬಹಳ ಮಂದಿ ಬೇಕಾ? ಒಬ್ಬ ಬಹುತೇಕ ನಿಮ್ ಗಳತ್ಗಾದೊಳಗ ನನಗೆ ಒಂದ್ ಕೆಟ್ಟ ಅನ್ಸೋದೇನು ಅಂತಂದ್ರ ನಮ್ಮ ಅಧಿಕಾರಿಗಳದಾಗಲ್ಲ. ಈಗ ನಾವು ಶಾಲ್ಯಾಗ ಪಾಠ ಮಾಡ್ತೀವಿ, ಬಹುತೇಕ ನಮ್ ಜನ ಬಹಳ ಮಂದಿ ಅದ. ನಾವು ಶಾಲ್ಯಾಗ ಪಾಠ ಮಾಡ್ತೀವಿ, ಲಂಚ ತಗೋಬಾರ್ದು, ಲಂಚ ಕೊಡಬಾರ್ದು. ನಾವ್ ಆದ್ಮೇಲೆ BO ಆಫೀಸ್ನಾಗ ಲಂಚ ಕೊಡಲ್ದ ನನ್ ಕೆಲಸ ಆಗಂಗಿಲ್ಲ. ಹುಡುಗರಿಗೆ ನಾವು ಏನ್ ಹೇಳ್ತೀವಿ ಅಂತಿಲ್ಲ, ನಾವು ಏನ್ ಹೇಳ್ತೀವಿ ಏನ್ ಮಾಡ್ತೀವಿ ಅಂತ. ಆದ್ರ ಇಂಥ ಕೆಟ್ಟ ಕಾಲದೊಳಗೂ ಕೂಡ ಮೌಲ್ಯಗಳನ್ನ ಇಟ್ಕೊಂಡು ಎಲ್ಲೋ ಕೆಲವರು ಬದುಕ್ತಾರೆ. ಇವತ್ತೊಂದು ನಾನು ಮುಂಜಾನೆ ಒಂದು ಉಪನ್ಯಾಸಕ್ಕೆ ಹೋಗಿದ್ದೆ. ಅಲ್ಲಿ ನನ್ನ ಜೋಡಿ ಮತ್ತೊಬ್ಬರು ಬಂದಿದ್ರು, ಬಾಳಾಸಾಹೇಬ್ ಲೋಕಾಪುರ್ ಬಂದಿದ್ರು. ಕಾರ್ನಾಗ ಹೋಗಾಗ ಊರ್ ಹಾದಿ ಕೇಳಿದ್ರಂತ. ನಾವು ಅಂಕಲ್ಗೆ ಹೋಗ್ಬೇಕಾಗಿತ್ತು, ಅಂಕಲ್ಗೆ ಹಾದಿ ಯಾವುದು ಅಂತ ಕೇಳಿದ್ರಂತ. ಅಲ್ಲಿ ಒಬ್ಬ ರೈತ ನಿಂತಿದ್ದ, ಅವ್ ಹೂ ಮಾರ್ಲಾಕ್ ಪಾಶಾಪುರ್ ಕೊಟ್ಟಿದ್ದ. ಅವ್ ಹೇಳ್ದ, ಹಿಂಗ ಹೋಗ್ತದರಿ, ನೀ ಎಲ್ಲಿ ಹೋಗಾವ ಅಂತ ಕೇಳಿದ್ರು. ನಾ ಪಾಶಾಪುರ್ ಹೋಗಾವ. ಹಂಗಾದ್ರ ಅವ್ ಕೇಳಿದಂತ ಅವ್ ರೈತ, ನೀವು ನಾನು ಪಾಶಾಪುರ್ಕ್ ಬಿಡ್ತಾನ ಅಂದ್ರೆ ನಿಮ್ ಗಾಡಿಯಾಗ ಬಂದ ಹಾದಿ ತೋರಿಸ್ತನು ಅಂತ. ಅವಾಗ ಇವ್ ಕೇಳತ್, ಹಿಂಗ್ ಹೋದ್ರೆ 8 ಕಿಲೋಮೀಟರ್ ಆಗ್ತತಿ, ಹಿಂಗ್ ಹೋದ್ರೆ ಎಷ್ಟು ಕಿಲೋಮೀಟರ್ ಆಗ್ತತಿ. ಅವ್ ರೈತ ಹೇಳ್ದಂತ, ಹಿಂಗ್ ಹೋದ್ರೆ 4 ಕಿಲೋಮೀಟರ್ ಸುತ್ತ ಆಗ್ತತ್ರಿ ಅಂತ ಹೇಳಿದ. ಕೂಡಂದ್ರಂತ ಓದ ಅಲ್ಲಿ ಬಿಟ್ಟು ಕೂಡ್ಲೆ ಆ ರೈತ ಏನ್ ಕೇಳ್ಬೇಕು ಬಹುತೇಕ ಇವತ್ತು ಕೂಡ ಮೌಲ್ಯಗಳು ಉಳಿದಿದ್ರ ಎಲ್ಲಿ ಉಳಿದಾವ ಅಂತಂದ್ರ ಹಳ್ಳಿ ಒಳಗ ಮೌಲ್ಯಗಳು ಉಳಿದಾವು, ನಗರದಲ್ಲಿ ಮೌಲ್ಯಗಳು ಉಳಿದಿಲ್ಲ. ಆ ರೈತ ಅವ್ರಿಗೇನ್ ಪ್ರಶ್ನೆ ಮಾಡಿದಂದ್ರ, ಬಿಸಿ ರೊಟ್ಟಿ ತಾಜಾ ಬೆನ್ನಿ ತಂದೀನಿ ಸಾಹೇಬ್ರ, ಒಂದು ತಿಂದು ಹೋಗ್ತೀರೇನಂತ ಕೇಳಿದತ್. ಅವಾಗ ಇವ್ ಕೇಳ್ರಂತ, ಏನಿಲ್ಲ ಮತ್ ನೀ ಇದನ್ನೆಲ್ಲ ಸಂತಿ ಮಾಡಿ ತಂದದ್ದ ನೀ ತಿನ್ನಾವ, ನನಗ್ ತಿನ್ನಿಸಿದ್ರೆ ನೀ ಏನ್ ತಿನ್ನಾವ ಅಂತ ಕೇಳ್ರ. ಅವಾಗ ಆ ರೈತ ಹೇಳಿದಂತ, ನಾ ಏನ್ರಿ ತಿನ್ನೋದು ದಿವಸ ಹೇಗತ್ತತಿ, ಹಸದ ಶಿವ ದಿವಸ ಮನೆಗೆ ಬರ್ತಾಗೇನ್ರಿ ಅಂತ ಕೇಳಿದ. ಹಸದ ಶಿವ ದಿವಸ ಮನೆಗೆ ಬರ್ತಾಗೇನ್ರಿ. ಬಹುತೇಕ ಇಲ್ಲೆಲ್ಲ ಕೂತಂತ ಹೆಣ್ಮಕ್ಳು ಇವತ್ತು ಮೌಲ್ಯಗಳು ಉಳಿದಿದ್ರೆ ಒಮ್ಮೊಮ್ಮೆ ಗಂಡ ಮಕ್ಕಳಲ್ಲಿ ನಮ್ಮಲ್ಲಿ ಏನಿಲ್ಲ, ನಾವೆಲ್ಲ ಹುಡುಗಿ ಝಾಡಿಸ್ಬಿಟ್ಟಿದೀವಂತ. ಏನೋ ಅಪ್ಪ ತೆಪ್ಪ 4 ಮನ್ಯಾಗ ಉಳಿದಿದ್ರ ಹೆಣ್ಮಕ್ಳಲ್ಲಿ ಉಳಿದಾವ, ಗಂಡ ಮಕ್ಕಳಲ್ಲಿ ಉಳಿದೇ ಇಲ್ಲ ಇವತ್ತು ಮೌಲ್ಯ. ಇವತ್ತು ಅದ್ರ ಬಗ್ಗೆ ನಾವು ನೋಡ್ಬೇಕು. ಅದಕ್ಕ ನಾ ಹೇಳಲ್ಲ, ಹೆಣ್ಮಕ್ಳ ಬಗ್ಗೆ ಸುಮ್ಮನೆ ಇಲ್ಲಿ ಬಹಳ ಜನ ಹೆಣ್ಮಕ್ಳು ಅದಿರಿ, ನೀವು ಅದಿರಿ, ಮಕ್ಕಳು ಅದಾರ. ಮೊಟ್ಟ ಮೊದಲನೇ ಜೀವನ ಮೌಲ್ಯ ಏನು ಅಂತಂದ್ರ ಒಂದು ದೌರ್ಬಲ್ಯ ಅದ ನಮ್ಮಲ್ಲಿ. ಪೇಪರ್ನಾಗ ಓದ್ತೀವಲ್ಲ, ರೈತ ಆತ್ಮಹತ್ಯೆ ಮಾಡಿಕೊಂಡ. ಯಾತಕ್ಕ? ಸಾಲಾಗಿತ್ತು. ನಮ್ ತಲೆಯಾಗ ಏನಾಗ್ಯದ ಅಂತಂದ್ರ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡಿದ್ರೆ ಪರಿಹಾರ ಸಿಗ್ತತ್ತೇನು. ಬಹುತೇಕ ನನ್ಗನ್ಸ್ತದ ಸಾಲಕ್ಕೂ ಆತ್ಮಹತ್ಯೆಗೂ ಯಾವುದೇ ಸಂಬಂಧ ಇಲ್ಲ. ನಮ್ ಜೀವನ ಈ ಬದುಕೈತಲ್ಲ ಮತ್ತ ಹುಟ್ಟಿ ಬರ್ತದ. ಇದ ಒಮ್ಮೆ ಸಾಯ್ತು ಹೋತ. ಎಂತ ಸಾಲಾಗ್ಲಿ, ಸೋಲಾಗ್ಲಿ, ಉಪವಾಸ ಇರ್ಲಿ, ಜೀವನವನ್ನ ಎದುರಿಸುವಂತ ಛಲ ನಮ್ಮೊಳಗ್ ಬೇಕು. ಬಹುತೇಕ ಹೆಣ್ಮಕ್ಳು ನಾನೊಮ್ಮೆ ಒಂದು ಫಂಕ್ಷನ್ಗೆ ಹೋಗಿದ್ದೆ. ನಮ್ಮ ಮೋಟಮ್ಮ ಸರ್, ನಿಮ್ಗೆ ಗೊತ್ತಿರ್ಬೇಕು, ಬಹಳ ಜನ ಹಳಿ ಮಂದಿಗೆ ಗೊತ್ತಿರ್ಬೇಕು. ಮೋಟಮ್ಮ ಅಂತ ಒಬ್ರು ಮಿನಿಸ್ಟರ್ ಇದ್ರು, ಈಗ ಅವ್ರ ಮಗಳ MLA ಆಗ್ಯಾಳ. ಆ ಮೋಟಮ್ಮ ಮತ್ತು ನಾನು ಒಂದೇ ವೇದಿಕೆ ಮೇಲೆ ಇದ್ದೀವಿ. ಆ ಮೋಟಮ್ಮ ಒಂದು ಹಾಡ ಹಾಡಿಳು. ನನಗಿಷ್ಟ, ಬಹುತೇಕ ಅದು 15 ವರ್ಷಗಳ ಹಿಂದೆ ಇಷ್ಟು ಇಂಪ್ರೆಸಿವ್ ಆತಲ್ಲ. ಆ ಮೇಡಮ್ ಕಡೆಯಿಂದ ಆ ಹಾಡ ಬಗ್ಸ್ಕೊಂಡೆ ನಾನು. ಆ ಭಾಷೆ ಬದಲಿತ್ತು. ಬಹುತೇಕ ಅದನ್ನ ನಮ್ಮ ಹೆಣ್ಮಕ್ಳಿಗೆ ಹೇಳ್ಬೇಕು ಅಂತ ನನ್ನ ಆಸೆ. ಅದು ಬಹಳ ಒಳ್ಳೇದು. ಏನಾಯ್ತು ಅಂತಂದ್ರೆ, ಆ ಹಾಡಿನ ಜವರಾಯ ಬಂದಾಗ ಬರಿಕೈಲೇ ಬರಲಿಲ್ಲ, ಕುಡುಗೋಲು ಕೊಡಲಿ ಕೈಯಲ್ಲಿ, ಕುಡುಗೋಲು ಕೊಡಲಿ ಕೈಯಲ್ಲಿ ಹಿಡ್ಕೊಂಡು ಒಳ್ಳೊಳ್ಳೆ ಮಗನ ಕಡಿ ಬಂದ, ಒಳ್ಳೊಳ್ಳೆ ಬಳ್ಳಿಯ ಕಡಿ ಬಂದ. ಯಮ ಬಂದಂತ ನಮ್ಗೆ ಯಮನ್ ಚಿತ್ರ ಅಂದ ಕೂಡಲೇ ಗೊತ್ತಾಗ್ತದ. ಕ್ವಾಣ, ಆ ಕ್ವಾಣಿನ ಮ್ಯಾಗ ಕೂತ್ಕೊಂಡ ಕೊಡ್ಲಿ ಹಿಡ್ದಾನತ್ತ. ಏನ್ ಕಡಿಲಿಕ್ಕತ್ತಾನ ಅಂತಂದ್ರ ಚಲೋ ಗಿಡ ಕಡಿಲಕತ್ತಾನಂತ. ಒಣಗಿದ್ದು ಕಡಿವಲ್ಲ, ಚಲೋ ಕಡಿಲಿಕ್ಕತ್ತಾನಂತ. ಹಸರು ಬಳ್ಳಿ ಕಡಿಲಿಕ್ಕತ್ತಾನಂತ. ಒಬ್ಬಕ್ಕೆ ಹೆಣ್ಮಗಳು ಮನಿ ಮುಂದೆ ಬಂದ್ ಯಮ ನಿತ್ತಂತ. ಅಕ್ಕಿ ಹೆಣ್ಕಾಸ ಮಾಡ್ತಿದ್ದಳು. ಬಂದ ನೋಡಿ, ಆ ಯಮನಿಗೆ ಆ ಹೆಣ್ಮಗಳು ಪ್ರಶ್ನೆ ಮಾಡ್ತಾಳತ್ತ, ಎಂದೂ ಬಾರದ ಜವರಾಯ ಇಂದ್ಯಾಕ ಬಂದೀರಿ.
ಕೊಳ್ಳಯ್ಯ ನೀರ ಕುಡಿ ನೀರ ಅಂತ. ಯಮ ಬಂದು ಮುಂದೆ ನಿಂತಾನ, ಅವನಿಗೆ ಕೇಳ್ತಾಳ, ಎಂದೂ ಬರಲ್ಲ ನಾವು ನಮ್ಮ ಮನೆಗೆ ಬಂದೆಲ್ಲ, ಒಂದ್ ತಮ್ಮಿಗೆ ನೀರಿಟ್ಟ ಕುಡಿ ಅಂದಳತ್. ಅವ ಯಮ ಹೇಳಿದತ್ತ, ಕುಡಿಯಾಕ ಬಂದಿಲ್ಲ, ಕುಂಡ್ರಾಕ್ ಬಂದಿಲ್ಲ, ಗಂಡನ ಮಡದಿ ನಡಿ ಮುಂದ ಅಂದತ್. ನೀನು ಒಯ್ಲಾಕ್ ಬಂದೀನಿ ಅಂದ. ಅವಾಗ ಆಕೆ ಏನ್ ಹೇಳ್ತಾಳ ಅಂತಂದ್ರ, ಗಂಡಗೆ ತಕ್ಕಂತ ಗಂಡ ಮಳಿಮಳಿಗೆ ಹಚ್ಚಡ ಮಳಿಗೆ ಮುಂಡಾಸಿನ ಗಂಡನ ಬಿಟ್ಟ ಹೆಂಗ ಬರಲೋ ಜವರಾಯ. ಏನ್ ನನ್ ಗಂಡ ಅಂತ ಗಂಡಸನ್ನ ನೋಡಿಲ್ಲ, ನಾ ಅವನು ಬಿಟ್ಟು ಹೆಂಗ ಬರ್ಲಿ ಅಂದ ಕೂಡ್ಲೆ ಅವ್ ಹೇಳ್ದಂತ, ಅವಾಗ ಮತ್ತೊಬ್ಬಕ್ಕೆ ಹೆಂಡತ್ ಸಿಗ್ತಾಳ, ನೀನ್ ನಡಿ ಅಂತ. ಅವಾಗ ಮುಂದೆ ಏನ್ ಹೇಳ್ತಾಳಾಕಿ, ಹಾಲು ಬಾನ ಉಂಡ ತೋಳ ಮೇಲಾಡುವ ಬಾಲಾನ ಬಿಟ್ಟ ಬರಲಿ ಹಂಗೋ ಅಂತ. ಊಟ ಮಾಡಿ ನನ್ ತೋಳ ಮೇಲೆ ಆಡ್ತಕ್ಕಂತ ಹುಡುಗನ ಹೆಂಗ್ ಬಿಟ್ಟು ಬರ್ಲಿ ಅಂದ ಕೂಡ್ಲೆ ಆ ಯಮಾನೋ ಬಹಳ ಎಕ್ಸಲೆಂಟ್ ಇದ್ದ, ಅವ ಎಕ್ಸ್ಪರ್ಟ್ ಇದ್ದ. ಅವ ಹೇಳ್ತಾನ, ಬಾಲಾಗತಕ್ಕಂತ ಬಾಲೇರು ಬರತಾಗ ಗಂಡನ ಮಡದಿ ನಡಿ ಮುಂದೆ. ಅವಂದು ಮದುವೆ ಆಗ್ತತಿ, ಅವಂಗೂ ಹೆಂಡತಿ ಬರ್ತಾಳು, ಅವಂದು ನಿಲ್ಲಂಗಿಲ್ಲ, ನಡಿ. ಅವಾಗ ಮತ್ತೆ ಹೇಳ್ತಾಳ, ಉಪ್ಪು ಸೊಪ್ಪ ಮಾರಿ ಉಪ್ಪರಿಗೆ ಕಟ್ಟಿಸಿದ್ದೆ, ಉಪ್ಪ ಸೊಪ್ಪ ಮಾಡಿ ಮನಿ ಕಟ್ಸೀನಿ, ಅಲ್ಲಿ ಒಂದೂ ದಿವ್ಸ ನಾ ಮಲ್ಕೊಂಡಿಲ್ಲ, ಹೆಂಗ ಬರ್ಲಿ ಓದ್ ಕೇಳತ್. ಅಂದ್ರೆ ಆಕಿಗೆ ಒಂದ್ 4 ದಿವ್ಸ ಅಲ್ಲಿ ಇರ್ಬೇಕಂತ ಆಸೆ ಇತ್ತು. ಅದಕ್ಕೆ ಅವ ಯಮ ಹೇಳ್ತಾನ, ಉಪ್ಪರಿಗೆ ಭೋಗ ಕಾಣಲಿಲ್ಲ ಜವರಾಯ, ಉತ್ತರಿಸಿ ಹೇಳು ಸಡಗರವ, ಆಚೆ ಕೇರಿಗೆ ಹೋಗು, ಆಚೆ ಕೇರಿಗೆ ಹೋಗು, ಈಚೆ ಕೇರಿಗೆ ಹೋಗು, ನನ್ನೊಬ್ಬಳನ್ನ ಬಿಟ್ಟು ಬೇರೆದವ್ರನ್ನ ಕರ್ಕೊಂಡು ಹೋಗು ಅಂದ್ರಂತ. ಅವಂದತ್ತ, ಆ ಕಡಿವು ಬುಕ್ ಆಗ್ಯಾವು, ಈ ಕಡಿವು ಬುಕ್ ಆಗ್ಯಾವು ಅಂತ ಹೇಳ್ದತ್ತ. ಆಚೆ ಕೇರಿ ಒಳಗುನು ನಮೂನ ಅದಾವ, ಈಚೆ ಕೇರಿ ಒಳಗುನು ನಮೂನ ಅದಾವ, ನೀ ಮುಂದ ನಡಿ ಅಂದ ಕೂಡ್ಲೆ ಯಮನಿಗೆ ಹೇಳ್ತಾಳಕ್ಕಿ, ಒಬ್ಬಳನ ಅಳಿಸಿದಿ, ಒಬ್ಬಳನ ನಗಸಿದಿ, ಇಬ್ಬಂದಿಕಾರ ಜವರಾಯ, ಇಬ್ಬಂದಿಕಾರ ಜವರಾಯ ನಿನ್ನಗೆ ನೆಗ್ಗಲ ಮುಳ್ಳ ಮುರಿಯಲಿ. ಅವನಿಗೆ ಏನ್ ಶಾಪ ಹಾಕ್ತಾಳತ್ತಂದ್ರ, ನೀನು 2 ಕಡೆ ನೆಗ್ಗಲ ಮುಳ್ಳ ಮುರಿದು ಹೋಗ್ಲಿ ಅಂತ. ಬಹುತೇಕ ನಾ ಯಾಕೆ ಇದನ್ನ ಹೇಳಿನಿ ಅಂತಂದ್ರ, ನಾವು ಸಣ್ಣ ಪುಟ್ಟ ಕಾರಣಕ್ಕ ಅವು ಬೈದಳು, ಮಗಳು ಹಾದಳು, ಗಂಡ ಬೈದ, ಹೆಂಡತಿ ಹಾದಳು, ಇದು ಯಾವಾಗ್ಲೂ ಮಾಡ್ಲಿಕ್ಕೆ ಹೋಗೋದ. ಮೊಟ್ಟ ಮೊದಲನೇ ಅತ್ಯಂತವಾಗಿ ಪ್ರೀತಿಸೋದು ಏನು ಅಂತಂದ್ರ, ಈ ಜೀವ ಬಂದದಲ್ಲ, ಈ ಜೀವನ ಬಂದದಲ್ಲ, ಈ ಜೀವನವನ್ನ ಸಾರ್ಥಕ ಮಾಡಿಕೊಂಡು ಹೋಗುವುದ್ರೊಳಗ ನಮ್ಮ ಬದುಕಿನ ಸಾರ್ಥಕತೆ ಇದೆ, ಇದನ್ನು ಕೊನೆಗಾಣಿಸುವುದರಲ್ಲಿ ಇಲ್ಲ ಅಂತಷ್ಟೇ. ಧೈರ್ಯ ಇರಬೇಕು. ಎಂತ ಕಷ್ಟ ಬಂದರೂ ಕೂಡ ಅದನ್ನ ಗೆಲ್ಲುವಂತ ಮನಸ್ಸು ನಮ್ದಿರ್ಬೇಕು ಅಂತ ಹೇಳ್ತಾ, ಬಹುತೇಕ ಅವ್ರಿಗೊಂದಾತು ನಿಮ್ಗೊಂದು ಹೇಳಿ ನಾನು ಮಾತು ಮುಗಿಸ್ತೀನಿ ಅಂತ. ನಾನು ಇತ್ತೀಚೆಗೆ ಕುವೆಂಪು ಅವ್ರ ಬಗ್ಗೆ ಓದ್ತಿದ್ದೆ. ಟಾಲ್ಸ್ಟಾಯ್ ಬಹುತೇಕ ಬಹಳ ಜನ ಕೇಳಿದ್ರು ಇಲ್ಲೋ ಗೊತ್ತಿಲ್ಲ, ನಮ್ಮಲ್ಲಿ ಹೆಂಗ ಗಾಂಧಿ ಇದ್ರಲ್ಲ, ರಷ್ಯಾದಲ್ಲಿ ಒಬ್ಬ ಮಹರ್ಷಿ ಇದ್ರ ಟಾಲ್ಸ್ಟಾಯ್ ಅಂತ. ಗಾಂಧೀಜಿ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರಿದವರು ರಷ್ಯಾದ ಟಾಲ್ಸ್ಟಾಯ್. ಅವ್ರಂತ ಪುಸ್ತಕ ನಮ್ಗೆಲ್ಲ ಗೊತ್ತು, ನಾವೆಲ್ಲ ಓದ್ದವರು. ವಾರ್ ಅಂಡ್ ಪೀಸ್ ಅಂತ ಒಂದು ಕಾದಂಬರಿ ಬರೀತಾರೆ, ಯುದ್ಧ ಮತ್ತು ಶಾಂತಿ. ಜಗತ್ತಿನ ಎಲ್ಲಾ ಭಾಷೆಗಳಲ್ಲಿ ಅನುವಾದಗೊಂಡಂತ ಮೊದಲ ಕಾದಂಬರಿ ಯಾವುದು ಅಂದ್ರೆ ವಾರ್ ಅಂಡ್ ಪೀಸ್. ಈ ಜಗತ್ತಿನೊಳಗೆ ಎಷ್ಟು ಭಾಷೆಗಳದಾವಲ್ಲ, ಎಲ್ಲಾ ಭಾಷೆಗಳೊಳಗೆ. ನಾನು ಟಾಲ್ಸ್ಟಾಯ್ ಬಗ್ಗೆ ಸುಬ್ರಾಯ್ ಪಾಠ ಮಾಡ್ತಿದ್ದೆ. ಅದು ಬಿಕಾಮ್ ಒಂದು ಪಾಠ ಇತ್ತು. ಆ ಬಿಕಾಮ್ ಪಾಠ ಮಾಡುವಾಗ ವಿದ್ಯಾರ್ಥಿಗಳೆಲ್ಲ ಕೂತಿದ್ರು. ಕೂತಾಗ ಟಾಲ್ಸ್ಟಾಯ್ ಎಲ್ಲಿರ್ತಿದ್ದ ಅಂತಂದ್ರ ಸಾರ್ವಜನಿಕ ಸ್ಥಳಗಳಲ್ಲಿ ಮಲ್ಕೋತಿದ್ದ. ಈಗ ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ ಅದ, ಅವನು ಕೇರ್ ಆಫ್ ಬಸ್ ಸ್ಟ್ಯಾಂಡ್, ಟಾಲ್ಸ್ಟಾಯ್ ಅಲ್ಲೇ ರಾಮ. ವಿಚಿತ್ರ ಅಂತಂದ್ರ ಟಾಲ್ಸ್ಟಾಯ್ನ ಜಮೀನ್ ಎಷ್ಟಿತ್ತು ಅಂತ. ಟಾಲ್ಸ್ಟಾಯ್ಗೆ ಜಮೀನ್ ಎಷ್ಟಿತ್ತು ಅಂತಂದ್ರ 5,500 ಎಕರೆ ಜಮೀನ್ ಟಾಲ್ಸ್ಟಾಯ್. ಇವತ್ತು ಯಾರಾದ್ರೂ ರಷ್ಯಾಕ್ ಹೋದ್ರ ಆ ಟಾಲ್ಸ್ಟಾಯ್ ಎಸ್ಟೇಟ್ ಹೋಗ್ಲಾರ್ದ ಯಾರು ಬರುವುದಿಲ್ಲ, ಎಸ್ಪೆಷಲಿ ಭಾರತೀಯರು. ಅಲ್ಲಿ ಹೋಗಿ ಆ ಎಸ್ಟೇಟ್ ನ ಕಾಲಿಟ್ಟ ಆ ಟಾಲ್ಸ್ಟಾಯ್ ಪ್ರತಿಮೆಗೆ ಕೈ ಮುಗಿದ ಬರ್ತೀವಿ. ಆ 5,500 ಎಕರೆ ಜಮೀನೊಳಗ ದೊಡ್ಡ ಎಸ್ಟೇಟ್, ಯಾರ ಮನೆಗೆ ಏನೇನ್ ಬೇಕಲ್ಲ ಎಲ್ಲಾ ತಗೊಂಡು ಹೋಗುದು ಅಂತ ಹೇಳಿದತ್. ದೊಡ್ಡ ಸಮಾಜವಾದಿ ಆತ ಒಂದು ಕತೆ ಬರೀತಾನ. ಆತನ ಒಂದು ಕತೆ, ಆ ಕತೆ ನಾವು ಕೇಳಬೇಕು ಅಂತ ನನ್ನ ಅಪೇಕ್ಷೆ. ಬೇಕಿದ್ದು 3 ಅಡಿ, ಬಯಸಿದ್ದು 6 ಅಡಿ ಅಂತ ಕುವೆಂಪು ಟೈಟಲ್ ಕೊಡ್ತಾರೆ. ನಮ್ಗೆಲ್ಲರಿಗೂ ಎಷ್ಟು ಬೇಕು ಅಂತಂದ್ರ 3 ಫುಟ್ ಜಾಗ ಬೇಕಾಗೈತೆ. ನಾವ್ ಎಷ್ಟು ಜಾಗ ಬೀಳ್ತೀವೋ ಅಂತಂದ್ರೆ ಇಡೀ ಊರೆಲ್ಲ ನಮ್ಮದ ಆಗಬೇಕತ್ತಿವತ್ತು. ಬಹಳಷ್ಟು ನಮ್ ತಲೆ ಒಳಗೆ ಏನಿರ್ತದ, ಮುಂದಿನ ಮನಿ ಬೀಳ್ಬೇಕತ್. ಯಾತಕ್ ಬೀಳ್ಬೇಕು ಅಂದ್ರೆ ನಮ್ಗೆ ಕಸ ಒಗಿಲಕ್ ಜಾಗ ಆಗ್ತದೆ.
ನಮ್ದೆಲ್ಲ ನಮ್ಮ ಮನಿ ಹೇಳ್ಬೇಕು ಅಂತಲ್ಲ, ಮುಂದಿನ ಮನಿ ಬೀಳ್ಬೇಕಂತ ನಮಗಂತ. ಟಾಲ್ಸ್ಟಾಯ್ ಅದನ್ನ ಹೇಳ್ತಾರ. ಒಬ್ಬ ನನ್ನಂತವ, ಅವನಿಗೆ ಜಮೀನ್ ಬೇಕಾಗಿತ್ತು. ಇವತ್ತು ಬಹುತೇಕ ಈ ಕತೆ ಇಷ್ಟು ನನಗೆ ಅನ್ವಯ ಆಗ್ಯದಲ್ಲ. ಈಗ ಎಲ್ಲ ಮಂದಿ ಏನ್ ಮಾಡ್ಲಿಕ್ಕೆ ಅಂತಂದ್ರೆ ಊರ್ ದಂಡ್ಯಾಗ ಒಂದು ಜಮೀನ್ ಅದ, ಪ್ಲಾಟ್ ಹಾಕ್ರೆ ಅದ. ಪ್ಲಾಟ್ ಹಾಕಿದ ಕೂಡಲೇ ಯಾಕೆ ಪ್ಲಾಟ್ ಹಾಕ್ತಿ ಅಂತ ಕೇಳ್ಬೇಕು ಅವಾಗ. ಏನ್ರಿ ಇದು 1.5 ಎಕರೆ ಅದ, ಹೋಗಿ ಆ ಕಡೆ ತೊಳೆದು ಒಂದು 10 ಎಕರೆ ಬರ್ತದೆ ಸಾವ. ಇದನ್ನ ಪ್ಲಾಟ್ ಮಾಡಿದ. ಇವನ್ ಎಲ್ಲರೂ ನಾವು ಬಹುತೇಕ ಇಲ್ಲೆಲ್ಲ ರೈತರಿಗೆ ಅಂತ ನಾ ತಿಳ್ಕೊಂಡಿನಿ. ಒಂದು ದಿನ ಹಿಂಗ ಬರ್ತದಲ್ಲ, ಒಂದು ದಿನ ಇಂಥದ್ದು ಬರ್ತದಲ್ಲ, ಮನಗಟ್ಲೆ ಬಂಗಾರ ಸಿಗಬಹುದು, ಒಂದು ಹಿಡಿ ಮಣ್ಣು ಸಿಗಂಗಿಲ್ಲ. ಇದು ಮುಂದಿನ ದಿನಮಾನದ ಸೂಚನೆ. ಬಹುತೇಕ ನನಗೆ ಭೂಮಿ ಮೇಲೆ ಇಷ್ಟು ಪ್ರೀತಿ ಅದಲ್ಲ. ನಮ್ಮ ಇವ್ರ ಬಗ್ಗೆ ಹೇಳಿದ್ರು, ನಸ್ಲಾಪುರ ಅವ್ರ ಬಗ್ಗೆ ಹೇಳಿದ್ರು. ನನಗೂ ಕೂಡ ಭೂಮಿ ಮೇಲೆ ಅದು ಏನ್ ಬೆಳೀತತ್ತೋ ಇಲ್ಲೋ ನನ್ನ ತಲೆಯಾಗಿಲ್ಲ. ನನ್ಗೂ ಜಮೀನ್ ಅದ, ನಾ ಬೆಳೆದ್ರ ಬಗ್ಗೆ ನೋಡಂಗಿಲ್ಲ. ಆದ್ರ ಆ ಭೂಮಿ ಉಳಿಬೇಕಷ್ಟ, ಮುಂದೊಂದ್ ದಿವ್ಸ ಬೆಳೀತೈತಿ. ಎಂದಾದ್ರೂ ಒಂದ್ ದಿವ್ಸ ಬೆಳೀತದ. ಟಾಲ್ಸ್ಟಾಯ್ ಹೇಳ್ತಾರ, ಮಾರಿದ ಜಮೀನ, ರೊಕ್ಕ ತಗೊಂಡ ಹೋದ, ಎಲ್ಲಿ ದೊಡ್ಡ ಜಮೀನು ಸಿಗ್ತತ್ತೆ ಅಲ್ಲಿ ಹುಡುಕಾಡ್ಕೊತ ಹೋದದ್ದು. ಫಲವತ್ತಾದ ಜಮೀನ್ ಇರ್ಬೇಕು, ಅದನ್ನ ಒಂದಿಷ್ಟು 100 ಎಕರೆ ತಗೋಬೇಕು ಅಂತ ಹೋದಂತ. ಬೇರೆ ದೇಶಕ್ಕೆ ಹೋದ, ಫಲವತ್ತಾದ ಜಮೀನಿತ್ತು, ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ಅಲ್ಲಿ ಒಬ್ಬ ಲೀಡರ್ ಇದ್ರು. ಆ ಲೀಡರ್ ಹೋಗಿ ಭೇಟಿ ಆದ್ರು. ಹೋಗಾಗ ಚಹಾ ಪುಡಿ ಓದಿದ್ರಂತ. ಚಹಾ ಪುಡಿ ಓದಿದ್ದ. ಆ ಮಂದಿಗೆ ಚಹಾ ಗೊತ್ತಿದ್ದಿದ್ದಿಲ್ಲ. ಚಹಾ ಕುಡಿಸಿದ, ಮೈಯಾಗ ಉತ್ಸಾಹ ತುಂಬಿದಂಗ ಆತು. ಅವನ್ನೆಲ್ಲ ಚಾಪಿ ಹಾಸಿ ಕುಣಿಸಿ ಕೇಳ್ರ, ಯಾಕೆ ಬಂದಿ ಅಂತ ಕೇಳ್ರತ್. ನೀ ಏನ್ ಬೆಳ್ತಿ ಬೇಡ, ನಾವು ಕೊಡ್ತೀವಿ ಅಂದ್ರ. ಅವ್ ಹೇಳ್ದತ್ತ, ಭೂಮಿ ಬೇಕಾಗ್ಯದ ನನಗ ಅಂತ ಹೇಳಿದ. ಅವ್ ಲೀಡರ್ ಇದ್ದ ಹೇಳ್ದತ್ತ, ಎಷ್ಟು ಭೂಮಿ ಬೇಕಾಗ್ಯದ ಅಂದ್ಕೂಡ್ಲೆ ಒಂದು ಭಾಳ ಬೇಕಾಗೈತೆ ಅಂದ. ಭಾಳ ಬೇಕಾಗೈತೆ ಅಂದ ಕೂಡ್ಲೆ ರೇಟ್ ಏನಂತ ಕೇಳಿದತ್. ಭಾಳ ಚಂದದ ಕೇಳ್ರಿ, ರೇಟ್ ಏನದ ಅಂತ ಕೂಡ್ಲೆ ಅವ್ ಹೇಳ್ರತ್ತ, ದಿನಕ್ಕ 3 ಲಕ್ಷ ರೂಪಾಯಿ ಅಂತ ಹೇಳ್ರಿ. ನೀವು ತಲೆನೂ ಹಿಡಿದು ಅಲ್ಲ, ಭೂಮಿ ರೇಟ್ ಎಕರೆಗದ ಗುಂಟೆಗದ, ಇವ್ರು ಯಾವ್ದು ಕೇಳತ್ತಾರೋ ದಿವ್ಸಕ್ಕೆ. ಇವ್ಗ ಅರ್ಥ ಆಗ್ಲಿಲ್ಲ. ಅವಾಗ ನೀವು ಕೇಳಿದತ್, ದಿವ್ಸಕ್ಕೆ 3 ಲಕ್ಷ ಅಂದ್ರೆ ಹೆಂಗ ಅಂತಂದ. ನಮ್ಮಲ್ಲಿ ಸಾಕಷ್ಟು ಭೂಮಿ ಅದ, ನೀ 3 ಲಕ್ಷ ರೂಪಾಯಿ ನಮ್ಮ ಲೀಡರ್ ಮುಂದಿಡ, 3 ಲಕ್ಷ ರೂಪಾಯಿ ಲೀಡರ್ ಮುಂದಿಡ. ನಮ್ಮದು ಒಂದೇನು ಅಂತಂದ್ರ, ಇಲ್ಲಿಂದ ಕೈಯಾಗ ಒಂದು ಗುದ್ಲಿ ಕೊಡ್ತೀವಿ. ಈ ಗುದ್ಲಿ ಇಲ್ಲಿ ಹಾಕಿದಿ ಅಂತಂದ್ರ ಇಡೀ 10 ಮುಣುಗು ತಕ ಎಷ್ಟು ಸುತ್ತಾಕಿ 10 ಮುಣುಗುದ್ರೊಳಗೆ ಇಲ್ಲಿ ಬರ್ತಿಲ್ಲ, ಅಟ್ಟ ಜಮೀನ 3 ಲಕ್ಷಕ್ಕೆ ನಿನಗ ಅಂದ್ರ. ಇವ ಇಟ್ಟು ಸಂತೋಷ ಆತತ್ತ. ಈಗನೋ ನಾಳೆ ಹೊತ್ತು ಕೇಳಿದತ್ತಿ, ನಾಳೆ ಮುಂಜಾನೆ ಚಾಲೂನ ಅಂದ್ರ ರಾತ್ರಿ ನಿದ್ದಿನ ಹತ್ಲಿಲ್ಲ ಅಂತ. ಯಾಕ ಅಂತಂದ್ರ ಇವನ ತಲೆಯಾಗ ಏನಿತ್ತು ಅಂದ್ರೆ ಎಟ್ಟು ತಗೋಬೇಕು, ಹೆಂಗ ಎಲ್ಲಾ ನೋಡಿ ಬಂದಂತ. ನಸಕ್ ಆತತ್ತ, ಎದ್ದಂತ. ಮುಂಜಾನೆ ಎಲ್ಲರೂ ಕುಡಿದ್ರಲ್ಲ, ಪಂಚರೆಲ್ಲ ಕುಡಿದ್ರು, ಕೈಯಾಗ ಗುದ್ಲಿ ಕೊಟ್ರು. ಒಂದ್ ಕಡೆ ಗುದ್ಲಿ ಹೊಡೆದ ಹೇಳ್ರತ್, ಎಷ್ಟು ಸುತ್ತ ಆಗ್ತಿ ಬಾ, ಒಂದು ಕಂಡೀಷನ್, 10 ಮುಣುಗುದ್ರೊಳಗೆ ಮಾತಿಲ್ಲೇ ಬರ್ಬೇಕು. ಎಲ್ಲಾ ಕಡೆ ಹೋದತ್ತ. ಬಹುತೇಕ ಎಷ್ಟು ಆಸೆ ಆತು ಅಂತಂದ್ರೆ ಓಡ್ಲಕ್ಕತ್ತದ ಗುದ್ಲಿ ತಗೊಂಡು ಹೋಗಾಮತ್ತ ಹೊಡ್ಯಾಮತ್ತ ಮಾತ್ ಓಡಾಮತ್ತ. ಒಂದ್ ದೊಡ್ಡ ಗುಡ್ಡ ಇತ್ತತ್, ಬಹಳ ಚಂದ ಕಾಣಿಸತ್ತ. ಗುಡ್ಡದ ಆಚೆ ಕಡೆ ಹೋದತ್ತ, ಮತ್ ಈಚೆ ಕಡೆ ಬಂದತ್ತ. ಓಡ್ಲಕ್ಕತ್ತಂತ, ಎಷ್ಟು ತೇಗ್ಲಕ್ಕತ್ತ ಅಂತಂದ್ರ ಆ ಜಾಗ ಬಂದು ಬಿಟ್ಟಬೇಕಲ್ಲ ಅಲ್ಲಿ. ಎಷ್ಟೆಷ್ಟು ಓಡ್ಯಾಡಿ ಎಲ್ಲ ಆದಂತ. ಇನ್ನೇನ ಆ ಜಾಗ ಎಲ್ಲಿ ಹೋಗಿದ್ದ ಅಂತಂದ್ರ, ಆ ಜಾಗ ಬಿಟ್ಟು 10 ಕಿಲೋಮೀಟರ್ ದೂರ ಹೋಗಿದ್ದ. ಜಾಗ ಹೆಂಗ್ ಸಿಗ್ತದ? ಓಡಿದ ಮುಟ್ಟಬೇಕಂತ ಬಂದ, ನಡುವನ ಬಿದ್ದ. ಇಡೀ ದಿವಸ ಊಟ ಮಾಡಿದ್ದಿಲ್ಲ, ನೀರು ಕುಡ್ದಿದ್ದಿಲ್ಲ, ನಿಂತಿದ್ದಿಲ್ಲ, ಬಿದ್ದ. ಅದಕ್ಕ ಟಾಲ್ಸ್ಟಾಯ್ ಹೇಳಿದ್ರು, ಬಯಸಿದ್ದು ಊರಿಡಿ, ಅವನಿಗೆ ಸಿಕ್ಕಿದ್ದು 3 ಅಡಿ ಅಂತ. ಬಿದ್ದ ನಂತರ ಅವನು ಎಲ್ಲಿ ಹೋಗಿತ್ತಾಗ 3 into 6 ಮುಗಿತ್. 3 ಫುಟ್ ಆಗಲ್ಲ, 6 ಫುಟ್ ಅಲ್ಲಿ ಕ್ರಿಶ್ಚಿಯನ್ರಲ್ಲಿ 6 ಫುಟ್ ಉದ್ದ. ಅದಕ್ಕ ಬಹುತೇಕ ಆಸೆ ಇರ್ಬೇಕು. ಆಸೆಯೇ ಜೀವನ, ನಿರಾಸೆಯೇ ಮರಣ. ಒಪ್ಕೊಂಡು, ಆದ್ರ ದುರಾಸೆ ಇರಬಾರ್ದು. ಇಷ್ಟ ನಮಗ ಎಷ್ಟು ಬೇಕಲ್ಲ ಅಷ್ಟ್ರೊಳಗ ನಾವು ಬಾಳೆ ಮಾಡ್ಬೇಕು. ಅದಕ್ಕ ಅಲ್ಲಮ್ಮ ಪ್ರಭುಗಳು ಬಹಳ ಚಂದ ಹೇಳಿದ್ರು, ಸಂಸಾರವೆಂಬ ಹೆಣ ಬಿದ್ದಿದೆ, ತಿನಬಂದ ನಾಯಿ ಜಗಳವ ನೋಡಿರು. ಸಂಸಾರವೆಂಬ ಹೆಣ ಬಿದ್ದಿದೆ, ತಿನಬಂದ ನಾಯಿ ಜಗಳವ ನೋಡಿರು. ನಾಯಿ ಜಗಳವ ಕಂಡು ಹೆಣ ಎದ್ದ ನಗುತ್ತಿದೆ, ಗುಹೇಶ್ವರ ಲಿಂಗ ಅಲ್ಲಿಲ್ಲ ಕಾಣಿಗಳು. ಎಂತ ಮಾತು!
ನಾವೆಲ್ಲ ಇದೆಲ್ಲ ನಂದ 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 ಅಂತ ಬಡ್ದಾಡ್ತೀವಿ. ಇದು ನಾಯಿಗಳ ಹೆಣಕ್ಕೆ ಜಗಳಾಡಿದಂತ ಲೆಕ್ಕ ಅಂತೀವಿ. ಯಾವುದು ನಮ್ಮದು? ಯಾವುದು? ಅದಕ್ಕ ಅನುಭಾವಿಗಳು ನೋಡ್ರಿ. ಈ ದೇಶದೊಳಗ ಎಷ್ಟು ಜನ ಅನುಭಾವಿಗಳಾದ್ರು? ಬಸವಣ್ಣ ಬಂದ, ಬುದ್ಧ ಬಂದ, ಗಾಂಧಿ ಬಂದ, ದಾಸರೆಲ್ಲ ಆಗ್ಬಾದ್ರು, ಎಂತವ್ರೆಲ್ಲ ಹೋದ್ರು ಕೂಡ ಇದರ ಅರ್ಥ ಸಂಸಾರ ಬೇಡ ಅಂತಲ್ಲ. ನಮ್ಗೆಲ್ಲ ಸಂಸಾರ ಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಅಣ್ಣತಮ್ಮರು ಬೇಕು, ಎಲ್ಲ ಬೇಕಿದ್ದುಕೊಂಡು ಕೂಡ ಬ್ಯಾಡ್ ಅನ್ನುವಂತ ಮನೋಭಾವನೆ ಜೀವನದ ಕೊನೆಯಲ್ಲಿ ಬರಲಿಲ್ಲ ಅಂತಂದ್ರೆ ನಾವು ಹುಟ್ಟಿದ್ದು ವ್ಯರ್ಥ. ಕೊನೆಗೆ ಅದಕ್ಕ ಸಲ್ಲೇಖನ ಸ್ಥಿತಿ, ಸಮಸ್ಥಿತಿ ಬರಬೇಕು ಅಂತ ಎಲ್ಲರೂ ಹೇಳುದು. ಈ ದಿಶೆಯೊಳಗ ಇವತ್ತು ನಮ್ಗೆಲ್ಲ ಏನಾಗ್ಯದ, ಬಹುತೇಕ ರೊಕ್ಕದ ದೇವು ಬಡ್ಕೊಂಡತ್ ನಮಗೆಲ್ಲ. ನಾವೆಲ್ಲರೂ ಯಾವ್ದ್ರ ಬೆನ್ನೂ ಇಲ್ಲ. ಈಗ ನಮ್ಮ ಸರ್ ಮಾತಾಡಕ್ ಬಾಳ್ ಚಂದ ಹೇಳಿದ್ರು, ನಾವೆಲ್ಲ ಸರ್ಕಾರಕ್ಕೆ ಕೇಳಬೇಕು, ಪಂಚಾಯತ್ ಅವರು ಮಾಡಬೇಕು. ಒಮ್ಮೆ ಮನಸ್ತದ ಎಲ್ಲೋ ಇಂಥವ್ರು ಬೆರಳ ಎಣಿಕೆ ಮೇಲೆ ಇರ್ಬೇಕಷ್ಟ. ಪಂಚಾಯತಿ ಇಲೆಕ್ಷನ್ಗೆ ಯಾಕೆ ನಿಲ್ತಾನ ಅಂತಂದ್ರೆ ಏನ್ರ ಸಿಗ್ತತ್ತ ನಿಲ್ತಾನ, ಇಷ್ಟ ಬೇರೆ ಏನು ಇಲ್ಲ, ಸುಡುಗಾಡಿಲ್ಲ. ನೀವು ಸಿಗಂಗಿಲ್ಲ ಅಂದ್ರೆ ಅವ್ನು ಪಂಚಾಯತಿ ಸಮೀಪ ಹಾಯಂಗನೇ ಇಲ್ಲ. ಸಾಲಿಯಾಗ ಸಿಗಂಗಿಲ್ಲ, ಯಾವ ಬರ್ತಾನ ಸಾಲಿಗೆ? ಇಲ್ಲಿ ಸಾಲಿಗೆ ಬರ್ತಾಗ ಇಲ್ಲೊಂದು SDMC ಅದ ಅಂದ ಕೂಡಲೇ ಅವ್ನು ಕೇಳ್ತಾನ, ತಿಂಗಳಿಗೆ ಒಂದು 2 ಕಿಲೋ ಅಕ್ಕಿ ಸಿಗ್ತಾವು? ಇಲ್ಲೋ. ಅಕ್ಕಿ ಸಿಗಂಗಿಲ್ಲ ಅಂದ್ರ ನಿನ್ನ SDMCನೂ ಬೇಡ, ನಿನ್ನ ಸಾಲಿನ. ಬಹುತೇಕ ನಮ್ಗೆಲ್ಲ ಏನ್ ಬಡ್ದದ ಅಂತಂದ್ರ ಒಬ್ಬಕ್ಕೊಬ್ಬ ಹೇಳಲ್ಲ, ನಾವೆಲ್ಲರ ಮನಸ್ಸುಗಳೆಲ್ಲ ಕೆಟ್ಟೋಗ್ಯಾವ, ನಮ್ಮೆಲ್ಲರ ಮನಸ್ಸುಗಳು ಮಲಿನಾಗ್ಯಾವ. ಇವುಗಳನ್ನ ಸ್ವಚ್ಛ ಮಾಡೋದು ಬಹುತೇಕ ನನಗನ್ಸಿದೇನು ಅಂತಂದ್ರ, ನಿಮ್ಮೂರಾಗ ಬಸ್ ಇರ್ಬೋದು, ನಿಮ್ಮೂರಾಗ ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು. ಬಟ್ ಅದೆಲ್ಲಾ ಅವೆಲ್ಲ ದೇವಸ್ಥಾನಗಳ ತಾಯಿ ನಿಜವಾದ ಧರ್ಮಸ್ಥಳ ಯಾವುದು ಅಂತಂದ್ರ ನಿಮ್ಮೂರಿನ ಶಾಲೆ ನಿಜವಾದ ಧರ್ಮಸ್ಥಳ ಇದ. ನಮ್ಮ ಶಾಲೆ ಒಳಗ 50 ಜನ 49 ಜನ ವಿದ್ಯಾರ್ಥಿಗಳು. ಬಹುತೇಕ ನನಗೆ ಅನಿಸ್ತದ ಈ ಹುಡುಗರು ಗೊತ್ತಾವಲ್ಲ, ಇವ್ ದೇವರಂತ ಹುಡುಗರು. ಈ 59 ಹುಡುಗರು ಇಲ್ಲಿ ಕಲಿತಾವ ಅಂತಂದ್ರ ಅವ್ ಪೂರ್ವ ಜನ್ಮದ ಪುಣ್ಯನ ಇಲ್ಲಿರ್ಬೇಕು. ಅವ್ ಬೇಡಿ ಬಂದದ್ದ ಈ ಶಾಲೆ ಒಳಗದಾವ. ಶಾಲೆ ಒಳಗ ಕಡಿಮೆ ಸಂಖ್ಯೆ ಇರಬೇಕು, ಚಲೋ ಮಾಸ್ತರ್ ಇರ್ಬೇಕು. ನನಗ ಪೂರ್ವೆ ಸರ್ ಬಗ್ಗೆ ಮತ್ತು ಹಿರವೆ ಅವ್ರ ಬಗ್ಗೆ ಬಹಳ ಅಭಿಮಾನ. ಯಾಕೆ ಅಭಿಮಾನ ಅಂತಂದ್ರ, ಇಲ್ಲಿ ನಮ್ಮ BO ಅವರು ನಿಪ್ಪಾಣಿ ಒಳಗೆ BO ಆಫೀಸ್ ಅದ ಕಾಣಿಸ್ತದ. BO ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರ ಕನಿಷ್ಠ ಒಂದು 50 ಮಂದಿ ಮಾಸ್ತರ್ಗಳನ್ನ ಇಲ್ಲಿ ಕಳಿಸ್ಬೇಕಾಗಿತ್ತು. ಯಾಕೆ ಕಳಿಸ್ಬೇಕು ಅಂತಂದ್ರ ಈ ಶಾಲೆ ನೋಡಿದ್ರ ಏನ್ ಮಾಡ್ದಿದ್ರು ಚಿಂತಿಲ್ಲ, ಒಂದು ಗಿಡ ಹಚ್ಚಿದ್ರ ಈ ಅಮೃತ ಮಹೋತ್ಸವ ಮಾಡಿದ್ದು ಸಾರ್ಥಕ ಆಗ್ತಿತ್ತು. ಇದು ಕೇವಲ ಗಳತ್ರ ಅಮೃತ ಮಹೋತ್ಸವ ಅಲ್ಲ, ಇದು ಗಳತ್ರ ಅಮೃತ ಮಹೋತ್ಸವ ಅಲ್ಲ, ಇದೊಂದು ಪ್ರೇರಣೆ ಆಗ್ಬೇಕು. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ಪ್ರೇರಣೆಯ ಉತ್ಸವ ಆಗ್ಬೇಕು. ಬಹುತೇಕ ನಾವೆಲ್ಲ ಮಾತಾಡಿ ಹೋಗವ್ರು. ಸುಬ್ರಾಯ ಅವ್ರ ಕೈಯಾಗೂ ಏನಿಲ್ಲ, ನನ್ನ ಕೈಯಾಗೂ ಇಲ್ಲ, ನಾವೆಲ್ಲ ಮಾತು ಹೇಳಿ ಹೋಗವ್ರಂತ. ಅದಕ್ಕ ಈ ದೇಶದ ಸ್ಥಿತಿ ಏನಾಗ್ಯದ ಅಂತಂದ್ರ, ಮಾತಾಡೋವನ ಕೈಯಾಗ ಅಧಿಕಾರ ಇಲ್ಲ, ಅಧಿಕಾರ ಇದ್ದವಂಗ ಮಾತ ಇಲ್ಲ, ಅಧಿಕಾರ ಇದ್ದವಂಗ ಮಾತ ಇಲ್ಲ, ಅವ್ ಮಾತಾಡಂಗನ ಇಲ್ಲ. ಹಂಗ ಹೋಗ್ತಿರ್ತದ. ಇಂಥ ವಿಪರ್ಯಾಸದ ಸ್ಥಿತಿ ಒಳಗ ನಾವು ಇದ್ದೀವಿ ಅಂತ ಹೇಳ್ತಾ ಕೊನೆಗೆ ಒಂದು ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾವು ಅದಲ್ಲೆಲ್ಲ ಹೇಳ್ತಿರ್ತೀನಿ, ಒಂದು ಊರ್ ಸುಧಾರಿಸ್ಬೇಕು ಅಂತಂದ್ರ ಆ ಊರಾಗ ಒಂದು ಚಲೋ ಸಾಲ್ ಇರ್ಬೇಕಷ್ಟ. ನಾನು ನಮ್ಮ ಸುಬ್ರಾಯ ಕೇಳಿರ್ಬೇಕು, ನಾನು ಪ್ರತಿ ವಾದಲ್ಲಿ ಹೇಳ್ತೀನಿ, ಒಂದು ಪುಣ್ಯದ ಕೆಲಸ ಯಾವುದು ಅಂದ್ರ ದೀಪ ಹಚ್ಚುವಷ್ಟು ಪುಣ್ಯದ ಕೆಲಸ ಮತ್ತೊಂದು ಯಾವುದೂ ಇಲ್ಲ. ಒಂದು ದೀಪ ಹಚ್ಚುವಷ್ಟು ಪುಣ್ಯದ ಕೆಲಸ ಮತ್ತೊಂದಿಲ್ಲ. ಒಂದು ಅತಿ ಪಾಪದ ಕೆಲಸ ಏನು ಅಂದ್ರೆ ದೀಪ ಆರಿಸುವಷ್ಟು ಪಾಪದ ಕೆಲಸ ಮತ್ತೊಂದಿಲ್ಲ. ದೀಪ ಹಚ್ಚುವುದು, ದೀಪ ಆರಿಸೋದು. ದೀಪ ಹಚ್ಚುವುದು ಅಂತಂದ್ರ ಗೊತ್ತಕ್ಕೆ ನಾವೆಟ್ಟ ಅದೀವಿ, ಹೇಳಕ್ ನನಗೆ ಅಂಜಿಕಿಲ್ಲ. ಒಂದು ಸಾಲಿ ತೆಗೆಯುದು ಅಂತಂದ್ರ ಒಂದು ಊರಿಗೆ ದೀಪ ಹಚ್ಚೋ ಕೆಲಸ, ಒಂದು ಸಾಲಿ ಕಟ್ಟೋದು ಅಂದ್ರೆ ದೀಪ ಹಚ್ಚೋ ಕೆಲಸ.
ಒಂದು ಬಾರ್ ತೆಗಿದು ಅಂತಂದ್ರ 100 ಮಣಿ ದೀಪ ಹಾರಿಸೋ ಕೆಲಸ. ಬಹುತೇಕ ಈಗ ನಮಗೆ ದೀಪ ಹಚ್ಚೋದು ಬೇಕಾಗಿದೆ. ಇಲ್ಲಿ ಎಷ್ಟು ದೀಪಗಳ ಹತ್ತಾವ ಈ ಒಂದು ಸಾಲಿ ಒಳಗ. ಈ ವರ್ಷ 59 ಅದಾವ. ಎಷ್ಟು ದೀಪಗಳು ಹತ್ತಾವ. ಬಹುತೇಕ ಯಾವನೋ ಪುಣ್ಯಾತ್ಮ ಸಾಲಿ ತೆಗೆದು ನಮಗೆ ಕಲಿಸಿದ್ರಿಂದ ನಾವೆಲ್ಲ ಇವತ್ತ ದೀಪಗಳಾಗ್ತೀವಿ. ಅದಕ್ಕ ಇವತ್ತು ಇದು ನಿಮ್ಮ ಹಳ್ಳದ ಹಟ್ಟಿಯ ದೀಪ, ನಾಳೆ ಗಳತ್ಗಾ ದೀಪ, ಮುಂದೊಂದು ದಿನ ನಿಪ್ಪಾಣಿ ದೀಪ, ಅದರ ಮುಂದೊಂದು ದಿನ ಬೆಳಗಾವಿ ದೀಪ, ಅದರ ಮುಂದೊಂದು ದಿನ ಕರ್ನಾಟಕದ ದೀಪ, ಭಾರತದ ದೀಪ, ಮುಂದೊಂದು ದಿನ ಜಗತ್ತಿನ ದೀಪ. ನಿಮ್ಮ ಮನೆಯ ಹಣತೆ ಜಗತ್ತನ್ನು ಬೆಳಗಬಲ್ಲದು. ಆ ಹಣತೆಗಳು ಹಚ್ಚಿಕೊಳ್ಳುವುದು ಈ ಶಾಲೆಯಲ್ಲಿ ಅನ್ನೋದು ನಮಗೆ ನೆನಪಿರ್ಬೇಕು ಅಂತ. ಅದಕ್ಕಾಗಿ ನೀವು ಇಷ್ಟೆಲ್ಲ ಜನ ನಾ ಬಳತ್ ಮಾತಾಡ್ನೇನು ಸರ್, ಕೊನೆಗೆ ನಮ್ಮ ಹೆಣ್ಮಕ್ಳಿಗೆ ಒಂದು ಮಾತೇಳಿ ನನ್ನ ಮಾತು ಮುಗಿಸ್ತೇನೆ ಸರ್. ಯಾಕೆ ಹೇಳಬೇಕು ಅಂತಂದ್ರೆ, ಗಂಡಸರನ್ನ ಸುಧಾರಿಸೋರು ಗಂಡಸರಲ್ರಿ, ಹೆಣ್ಮಕ್ಳು. ಬಹುತೇಕ ನಾನು ಸುಧಾರಿಸಿದವಳು ನಮ್ಮ ಅವನಿಗಿಂತ ನನ್ನ ಹೆಂಡತಿನ ನಾನು ಸುಧಾರಿಸ, ಆ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ಬೇಕು ಅಂತ. ಇವತ್ತು ನೋಡಿ ಬಹಳ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಗಂಡಸರ ಮನೆಯಾಗಿಂದ ಮಧ್ಯಾಹ್ನದ ಊಟ ಅಟ್ಟ ಮನೆಯಾಗಿಂದ, ಸಾಯಂಕಾಲದ ಊಟ ದಾಬಾದಾಗನ ಅಂತ. ಈಗ ಎಷ್ಟು ಧಾಬಾಗಳಾಗ್ಯಾವ ಅಂತಂದ್ರ ಸಣ್ಣ 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 4 ಮನೆ ಇದ್ದಲ್ಲಿ ಒಂದು ಧಾಬಾ ಆಗೇ ಇರ್ತದೆ. ಬಹುತೇಕ ಊಟಕ್ಕೆ ನಾ ಹೇಳಂಗಿಲ್ಲ, ನೀವೇನು ಊಟ ಮಾಡ್ತಿರೋ ಮಾಡ್ರಿ, ಯಾವ್ದು ಊಟ ಮಾಡ್ತಿರೋ ಮಾಡ್ರಿ, ಪ್ರಶ್ನೆ ಇಲ್ಲ. ಕುಡಿತವನ್ನ ಮನೆಯಲ್ಲಿ ಬರಗುಡದಂತೆ ಮನೆ ಹೊಸ್ತಿಲೊಳಗ ಯಂತ್ರ ಕಟ್ಟು ಕೆಲಸ ಯಾವುದು ಅಂತ ನಮ್ಮ ತಾಯಂದಿರ ಕೆಲಸ. ಹೆಣ್ಮಕ್ಳು ಇಷ್ಟು ಸ್ಟ್ರಿಕ್ಟ್ ಇಡ್ಬೇಕಲ್ಲ ಗಂಡನ್ನ, ಬಹುತೇಕ ಅದಕ್ಕೆ ಶಬ್ದನೇ ಇಲ್ಲ. ನೀ ಏನು ಮಾಡ್ತಿ ಮಾಡ, ಕುಡಿದು ಬಂದ್ರೆ ಮಾತ್ರ ನಿನ್ನ ಬಿಡಂಗಿಲ್ಲ, ವದಿತನ ಅನ್ನೋ ಲೆಕ್ಕಕ್ಕನ ಬರ್ಬೇಕಂತ. ಇಲ್ಲಂದ್ರೆ ಅವ್ರು ಸುಧಾರಿಸಂಗಿಲ್ಲ. ಮುಂದೊಂದು ದಿವಸ ಈ ದೇಶದ ಸ್ಥಿತಿ ಏನಾಗ್ಯದ ಅಂತಂದ್ರ ಎಲ್ಲರೂ ಕುಡುಕರ ಆಗಿಬಿಡ್ತಾರೇನೋ ಅಂತ ನನಗನ್ನಿಸ್ತದೆ. ಇಡೀ ದೇಶನ ಕುಡುಕರ ದೇಶ. ಯಾಕಂದ್ರೆ ಫಿಲಿಪೈನ್ಸ್ ಆಗಿತ್ತು, ಗುಂಡ ಹಾಕಿ ಕೊಂದ್ರು. ಇವತ್ತು ನಮ್ಮ ಮಕ್ಕಳು, ಇವತ್ತ ಹುಡುಗರು, ಬಹುತೇಕ ಈ ದೇಶದ ಪ್ರಜೆಗಳು ನೀವು, ನಾವಲ್ಲ. ನಮ್ಮ ಕುಳ್ಳು ಹೋಗಿ ಹಳ್ಳಕ್ಕೆ ಬಿದ್ದಾವ್, ನಮ್ಮದು ಎಲ್ಲಾ ಮುಗ್ದತ್ತೆ. ಈ ದೇಶದ ಭವಿಷ್ಯ ಇರೋದು ನಿಮ್ಮ ಕೈಯಾಗ. ನೀವು ನಿಮ್ಮ ಜೀವನವನ್ನ ಹೇಗೆ ರೂಪಿಸ್ಕೊಳ್ತೀರಿ ಗೊತ್ತಿಲ್ಲ, ಆದ್ರ ಕುಟಿತದಂತ ಮಾದಕ ವ್ಯಸನಗಳಿಗೆ ನೀವು ಅಂಟುಕೊಂಡ್ರ ನಿಮಗೂ ಭವಿಷ್ಯ ಇಲ್ಲ, ಈ ದೇಶಕ್ಕೂ ಭವಿಷ್ಯ ಇಲ್ಲ. ಬಹಳ ದೊಡ್ಡ ರೋಗ ನಮ್ಮ ದೇಶಕ್ಕೆ ಅಂಟಿದ್ದು. ಸರ್ಕಾರ ಅಂತೂ ಆದಾಯ, ಈಗ ಮೊನ್ನೆ ಒಂದು ಹೇಳಿದ್ರಲ್ಲ ನೀವು ಟಿವಿಯಾಗ ನೋಡಿದ್ರೆ, ನಾಳೆ ಹೊಸ ವರ್ಷ ಡಿಸೆಂಬರ್ 31 ಒಬ್ಬ ಬಾರ್ ಮಾಲೀಕ ಕೇಳಲಿಕ್ಕೆತ್ತಿದ್ದ, ಕೇವಲ ಬೆಂಗಳೂರಿನೊಳಗ 6 ಕೋಟಿ ರೂಪಾಯಿದ ಸೆರೆ ಮಾರಾಟ ಆಗ್ತದ. 6 ಕೋಟಿ. ಅವ ಅಭಿಮಾನದಿಂದ ಹೇಳ್ತಿದ್ದ, ಇದ್ರೊಳಗೆ 3 ಕೋಟಿ ಗೌರ್ಮೆಂಟ್ ಟ್ಯಾಕ್ಸ್ ಹೋಗ್ತದೆ ಹೇಳ್ತಿದ್ದ. 3 ಕೋಟಿ ಟ್ಯಾಕ್ಸ್. ಅವ್ರು 3 ಕೋಟಿ ಟ್ಯಾಕ್ಸ್ ಸಲುವಾಗಿ ಬೆಳತನಕ ಏನ್ ಮಾಡ್ತೀರಿ ಮಾಡ್ರಿ ಮಕ್ಕಳ್ರಿ ಅಂತ ಅವ್ರು. ಎಲ್ಲದ ಗಾಂಧಿ ಕಂಡ ಕನಸೇನು, ನಾವು ಮಾಡ್ತಾ ಇರೋದೇನು? ಬಹುತೇಕ ಕುಡಿತದಂತ ಮಾದಕ ವ್ಯಸನದಂತ ಮತ್ತೊಂದು ವ್ಯಸನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಹುತೇಕ ಜಗತ್ತಿನ ಬಗ್ಗೆ ನಾವು ಮಾತಾಡೋದು ಬೇಡ. ನಮ್ಮ ಮನಿ ಸ್ವಚ್ಛ ಇದ್ರೆ ಸಾಕು. ನಮ್ಮ ಮನೆಗಳನ್ನ, ನಮ್ಮ ಮನಗಳನ್ನ. ಅದಕ್ಕ ಬಸವಣ್ಣವ್ರು ಹೇಳಿದ್ರಲ್ಲ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ತನವ ಸಂತೈಸಿಕೊಳ್ಳಿ. ನೆರಮನೆಯವರ ದುಃಖಕ್ಕೆ ಅಳುವರನು ಮೆಚ್ಚ ನಮ್ಮ ಕೊಡಲ ಸಣ್ಣ. ಬಹುತೇಕ ನನ್ನ ಕಳಕಳಿ ಇರೋದು ಒಂದು ಮತ್ತಿನ ಮುಕ್ತ ಭಾರತವನ್ನ ನಾವು ನಿರ್ಮಾಣ ಮಾಡೋಣ, ಮತ್ತಿನಿಂದ ಮುಕ್ತವಾದಂತ ನಮ್ಮ ಮನೆಯನ್ನ ನಿರ್ಮಾಣ ಮಾಡೋಣ. ಅವಾಗ ನಾವು ಕಲ್ತದ್ದ ಸಾರ್ಥಕ ಆಗ್ತದ, ನಾವು ಬದುಕಿದ್ದು ಸಾರ್ಥಕ ಆಗ್ತದ. ಅಸತ್ಯ ಅವೆಲ್ಲ ಆಮೇಲೆ ನೋಡೋಣ. ಕಳಬೇಡ ಕೊಲಬೇಡ ಅವೆಲ್ಲ ಮುಂದಿಂದು ನೋಡುನು, ಮೊದಲು ಇದ್ರೊಳಗಿಂದ್ರೆ ಉಳಿಯುನು ಅಂತ ನಂದು ಕಳಕಳಿ. ಆ ದಿಶೆ ಒಳಗ ನಮ್ಮ ಮನಗಳನ್ನ ಶುದ್ಧವಾಗಿಟ್ಕೊಂಡು ನಮ್ಮ ಮೌಲ್ಯಗಳನ್ನ ಕಾಪಾಡೋಣ ಅಂತ ಹೇಳ್ತಾ ನನ್ನನ್ನಿಲ್ಲಿ ಬರಮಾಡಿಕೊಂಡು ಮೌಲ್ಯಗಳ ಬಗ್ಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಎಲ್ಲ ಶಾಲೆಯ ಶಿಕ್ಷಕರಿಗೂ ನನಗೇನ್ ಅನಿಸ್ತದ, ಪುರ್ವೆ ಅಂತವರು ಹಿರುವೆ ಅಂತವ್ರ ಸಂತತಿ ಬೆಳಿಬೇಕು. ಇವತ್ತು ಬಹಳ ಮಂದಿ ತಲೆ ಒಳಗೆ ಏನದ ಅಂತಂದ್ರೆ, ನಾ ಗೌರ್ಮೆಂಟ್ ಆಫೀಸ್ಗೆ ಹೋದ ಕೂಡಲೇ ನನಗೆಲ್ಲ ನಮಸ್ಕಾರ ಮಾಡ್ತಾರ. ಯಾಕಂದ್ರೆ ಅವಾಗೆಲ್ಲ ನನಗೆ ಗೊತ್ತಿದ್ದವಾಗ ಇರ್ತಾವ, ಬಹಳ ಕಡೆ ಎಲ್ಲ ನನಗೆ ನಮಸ್ಕಾರ ಮಾಡ್ತಾರ. ನಾ ಮುಂದೆ ಹೋಗೋಣ
ಮಾಂಡ ಮಾಸ್ತರ್ ಬಂದು ನೋಡ್ತಾರ ಅವ್ರು ತಮ್ಮ ಮನೆ. ಯಾಕಂದ್ರೆ ನಮಗೆ ಕುಡಿದು ಗೊತ್ತೇ ಇಲ್ಲ, ಅವ್ರಿಗೆ ಕುಡ್ಲಾರ್ದ ಕೆಲಸ ಅವ್ರಿಗೆ ಮಾಡೋದು ಗೊತ್ತಿಲ್ಲ. ಮತ್ತೆ ಇಂಥ ವ್ಯವಸ್ಥೆ ನಿರ್ಮಾಣದೊಳಗ ಇಂಥ ಯಾವುದೇ ಅಪೇಕ್ಷೆ ಇಲ್ಲದಂತೆ ಕೆಲಸ ಮಾಡಿ, ಬಹುತೇಕ ಸರ್ ಇಬ್ರು ನೀವೇನ ಟೀಚರ್ಸ್ ಅದಿರಲ್ಲ, ನಿಮ್ಮ ಜೀವನದ ಸಾರ್ಥಕತೆಯ ಪ್ರಮಾಣ ಪತ್ರಗಳು ಯಾವುವು ಅಂತಂದ್ರ ಇವರೆಲ್ಲರ ಚಪ್ಪಾಳೆ ಏನದಾವಲ್ಲ ನಿಮ್ಮ ಜೀವನದ ಸಾರ್ಥಕತೆಯ ಪ್ರಮಾಣ ಪತ್ರಗಳು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಇಲ್ಲಿಯವರೆಗೆ ಎಳೆಯರಿಂದ ಹಿಡಿದು ಇಳಿ ವಯಸ್ಸಿನವರೆಗೂ ಕೂಡ ತಮ್ಮ ಮಾತಿನ ಮೋಡಿಯಲ್ಲಿ ಕಟ್ಟಿ ಹಾಕುತ್ತಾ ಜೀವನದಲ್ಲಿ ಏನೇ ಬಂದರೂ ಆತ್ಮಹತ್ಯೆಗೆ ಶರಣಾಗಬಾರದು. ಅದಕ್ಕಿಂತ ಮುಖ್ಯವಾಗಿ 2G 3G 4G 5G ಏನೇ ಬಂದರೂ ಕೂಡ ಗಂಜಿ ಮಾತ್ರ ಯಾವ ವೆಬ್ಸೈಟ್ದಿಂದನೂ ಡೌನ್ಲೋಡ್ ಆಗೋದಿಲ್ಲ. ಹೀಗಾಗಿ ಗಂಜಿ ಬೇಕಂತಂದ್ರೆ ಕೃಷಿ ಭೂಮಿ ಬೇಕು. ಅದಕ್ಕಾಗಿ ಕೃಷಿ ಭೂಮಿಯನ್ನು ವ್ಯಾಪಾರದ ಭೂಮಿಯನ್ನಾಗಿ ಮಾಡಬೇಡಿ ಅಂತ ಹೇಳೋದರ ಜೊತೆಗೆ ಕುಡಿತದ ಚಟ ಸಂಸಾರಕ್ಕೆ ಕಟ್ಟುವುದು ಚಟ್ಟ ಅನ್ನುವಂಥ ಮಾತನ್ನು ಅತ್ಯಂತ ಸೊಗಸಾಗಿ ತಿಳಿಸಿಕೊಟ್ಟಂಥ ಹಿರಿಯರಾದ ಡಾಕ್ಟರ್ VS ಮಾಳಿ ಸಾಹಿತಿಗಳು ಆರೋಗ್ಯರಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಲ್ಲಿಯವರೆಗೆ ಗಡಿಭಾಗದ ಶೈಕ್ಷಣಿಕ ಸವಾಲುಗಳು ಹಾಗೂ ಜೀವನ ಮೌಲ್ಯಗಳು ಈ ಎರಡು ಅಭೂತಪೂರ್ವ ವಿಷಯಗಳ ಬಗ್ಗೆ ತಮ್ಮಲ್ಲಿದ್ದಂಥ ಜ್ಞಾನದ ಹರಿವನ್ನು ನಮಗೆ ಉಣಬಡಿಸಿದಂಥ ಡಾಕ್ಟರ್ ಸುಬ್ರಾವ್ ಎಂಟೆತ್ತಿನವರ್ ಸರ್ ಹಾಗೂ ಡಾಕ್ಟರ್ VS ಮಾಳಿ ಸರ್ ಅವರಿಗೆ ನಮ್ಮ ಸರಕಾರಿ ಕಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಳದಟ್ಟಿ ಶಾಲೆಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, SDMC ಅವರು, ಮುದ್ದು ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.